ರಾಜ್ಯದಲ್ಲಿ ಕಾಡಾನೆಗಳ ಉಪ್ಪಟ್ಟಳ ಮುಂದುವರೆದಿದೆ. ಅದರಲ್ಲೂ ಬೆಂಗಳೂರಿನ ಹೊರವಲಯ ಆನೇಕಲ್ನಲ್ಲಿ ಒಂದು ಘಟನೆ ನಡೆದಿದೆ. ಒಂಟಿ ಸಲಗದ ಮುಂದೆ ಯುವಕ ಗ್ರೇಟ್ ಎಸ್ಕೇಪ್ ಆದಂತಹ ಘಟನೆ ಇದೆ. ಅಂಚಕಟ್ಟಿ ರಸ್ತೆಯ ನಗೂರು ಬಳಿ ರಾತ್ರಿ ಸಲಗ ಪ್ರತ್ಯಕ್ಷವಾಗಿತ್ತು. ಪಟಾಕಿ ಸಿಡಿಸಿ ಓಡಿಸಲಿಕ್ಕೆ ರಾತ್ರಿಯೆಲ್ಲ ಜನ ಹರಸಾಹಸ ಪಟ್ಟಿದ್ದಾರೆ. ಸಿಟ್ಟಿನಿಂದ ಆಗಾಗ ದಾಳಿಗೂ ಕೂಡ ಆನೆ ಯತ್ನಿಸ್ತಾ ಇತ್ತಂತೆ. ಒಂಟಿ ಸಲಗದ ಮುಂದೆ ಯುವಕನೊಬ್ಬ ಗ್ರೇಟ್ ಎಸ್ಕೇಪ್ ಆದಂತಹ ಘಟನೆ ಇದು. ಸಲಗದ ಮುಂದೆ ಸೆಲ್ಫಿಯನ್ನು ತೆಗೆದುಕೊಳ್ಳೋದಕ್ಕೆ ಹೋಗಿ ಯುವಕ ಹೇಗೆ ಒದ್ದಾಡಿದ ನೋಡಿ. ಯೂತ್ಸಿಗೆ ಸೆಲ್ಫಿ ಹುಚ್ಚು ಹೇಗಿದೆ ಅಂತ ಹೇಳಿ ಮೊದಲೇ ಆನೆ ಕೆರಳಿದೆ, ಗೀಳಿಡ್ತಾ ಇದೆ, ಅದ್ರ ಪಕ್ಕದಲ್ಲಿ ನಿಂತ್ಕೊಂಡು ಸೆಲ್ಫಿ ತಗೊಳಕ್ ಹೋಗಿದಾನಂತೆ. ಜನ ಎಲ್ಲ ಕಕ್ಕಾಬಿಕ್ಕಿ ಆಗ್ಬಿಟ್ಟಿದ್ದಾರೆ. ಸ್ವಲ್ಪದ್ರಲ್ಲಿ ಮಿಸ್ ಆಗಿದ್ದಾನೆ ಯುವಕ. ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ಅಂಬರೀಶ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಂಬರೀಶ್, ಒಂಟಿ ಸಲಗದ ಕಾಟ ಹೇಗಿದೆ, ಏನೆಲ್ಲ ಹಾವಳಿ ಇಟ್ಟಿದೆ ಆನೆ ಅಂತ ಹೇಳಿ? ಪ್ರೇಮ್, ಖಂಡಿತ ಈಗಾಗಲೇ ಕರ್ನಾಟಕ ಗಡಿ ಇರ್ಬೋದು ಅಥವಾ ತಮಿಳುನಾಡು ಗಡಿಯಲ್ಲಿ ಸುಮಾರು 70ಕ್ಕೂ ಹೆಚ್ಚು ಆನೆಗಳು ಬಿಟ್ಟಿದ್ದಾವೆ. ಜೊತೆಗೆ ಒಂಟಿ ಅಂದ್ರೆ 4 ಒಂಟಿಗಳಿರುವಂತದ್ದು. ಅಂದ್ರೆ ಪ್ರತಿದಿನ ಏನು ಕಾಡಂಚಿನ ಗ್ರಾಮಗಳಲ್ಲಿ ಬಿಡ್ತಾ ಇದೆ. ರಾತ್ರಿ ಆಗ್ಬೋದು ಅಥವಾ ಬೆಳಿಗ್ಗೆ ಆಗ್ಬೋದು, ಮನೆಗಳ ಬಳಿನೇ ಏಕಾಏಕಿ ಆನೆಗಳು ಬರ್ತಾ ಇದಾವೆ. ಜೊತೆಗೆ ರಾತ್ರಿ ಸಹ ಒಂಟಿ ಆನೆ ಒಂದು ಗ್ರಾಮದ ಒಳಗಡೆ ನುಗ್ಗಿದೆ. ಆದ್ರೆ ಅದು ಬೆಳಗಿನ ಜಾವ ಆದ್ರೂ ಸಹ ಕಾಡಿಗೆ ವಾಪಸ್ ಹೋಗಿಲ್ಲ. ಬೆಳಿಗ್ಗೆ ಸಾಕಷ್ಟು ಜನ ಯುವಕರು ಆನೆ ಜೊತೆಲಿ ಪುಂಡಾಟ ಮೆರೆಯೋದಕ್ಕೆ ಮುಂದಾಗ್ತಾರೆ. ಆ ಸಮಯದಲ್ಲಿ ಒಬ್ಬ ಯುವಕ ಆನೆಯನ್ನ ಸೆಲ್ಫಿ ತೆಗೆಯಕ್ಕೆ ಹೋದ ಸಂದರ್ಭದಲ್ಲಿ ಆತ ಓಡಕ್ ಹೋಗ್ತಾನೆ. ಆ ಸಮಯದಲ್ಲಿ ನೇರವಾಗಿ ಅಲ್ಲೇ ಬೀಳ್ತಾನೆ. ಅದೃಷ್ಟವಶ ಗ್ರಾಮಸ್ಥರು ಹೆಚ್ಚಿಗೆ ಥ್ಯಾಂಕ್ ಯು ಅಂಬರೀಶ್ ತಮ್ಮೆಲ್ಲ ಮಾಹಿತಿಗಾಗಿ.